ಮಾ ಮಾ ನೋಡು ಅಮ್ಮ, ಈಗ ಇಲ್ಲಿ ನಾನು ಖರ್ಜೂರ ತಂದಿದ್ದೀನಿ. ಈ ಖರ್ಜೂರದಲ್ಲಿ ಏನಾರ ಮಾಡ್ಬೋದಾ? ಖರ್ಜೂರದಲ್ಲಿ ಹೊಸ ರೆಸಿಪಿ ಮಾಡ್ಬೇಕು ಅಂತ. ಓ, ಈಗ ಯುಗಾದಿ ಹಬ್ಬ ಕೂಡ ಬರ್ತಿದೆ. ಈ ಒಂದು ಖರ್ಜೂರ ಹಾಕಿ ಏನಾದ್ರು ಸ್ವೀಟ್ ಮಾಡ್ಬೋದಾ? ಸ್ವೀಟ್ ಅಂದ್ರೆ ಹೋಳಿಗೆ ಮಾಡ್ಬೋದು ಖರ್ಜೂರ ಹಾಕಿ. ಏನು ಹೋಳಿಗೆನೆ ಮಾಡ್ಬೋದಾ? ಹೌದು, ಸೂಪರ್ ಆಗಿ ಬರುತ್ತೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಮ್ಮಮ್ಮ ಹೇಳ್ತಾ ಇದಾರೆ ಖರ್ಜೂರದಲ್ಲೂ ಕೂಡ ಹೋಳಿಗೆ ಮಾಡ್ಬೋದಂತೆ. ಹೌದು, ಈ ಒಂದು ಬೇಳೆ ಒಬ್ಬಟ್ಟು, ಕಾಯಿ ಒಬ್ಬಟ್ಟು ತಿಂತಾನೆ ಇರ್ತೀರಾ, ಬಟ್ ಈ ಒಂದು ಖರ್ಜೂರದ ಒಬ್ಬಟ್ಟು ಡಿಫ್ರೆಂಟ್ ಆಗಿರುತ್ತೆ. ಓ, ಡಿಫ್ರೆಂಟ್ ಆಗಿರುತ್ತಾ? ಡಿಫ್ರೆಂಟ್ ಆಗಿರುತ್ತೆ. ಸ್ವೀಟ್ ಜಾಸ್ತಿ ಆಗ್ಬೋದೇನೋ? ಸ್ವೀಟು ನಮ್ಗೆ ಎಷ್ಟು ಬೇಕೋ ಅಷ್ಟಿರುತ್ತೆ. ತೀರಾ ಜಾಸ್ತಿನೂ ಇಲ್ಲ, ತೀರಾ ಕಮ್ಮಿನೂ ಇಲ್ಲ. ನೋಡಿ ಫ್ರೆಂಡ್ಸ್, ಈ ಒಂದು ಖರ್ಜೂರದ ಒಂದು ಹೋಳಿಗೆಗೆ ಯಾವುದೇ ರೀತಿ ಬೆಲ್ಲನೂ ಕೂಡ ಬಳಸೋಂಗಿಲ್ವಂತೆ. ಇದ್ರಲ್ಲಿ ಏನ್ ಸ್ವೀಟ್ ಇದೆ, ಇದ್ರಲ್ಲೇ ಈ ಒಂದು ಒಬ್ಬಟ್ಟು ತುಂಬಾ ಚೆನ್ನಾಗಿ ಬರುತ್ತಂತೆ. ಅಂದ್ರೆ ಖರ್ಜೂರ ಹೆವಿ ಸ್ವೀಟ್ ಅಲ್ವಪ್ಪ, ಅದಕ್ಕೆ ನಾವು ಬೆಲ್ಲ ಹಾಕೊಂಗಿಲ್ಲ. ನೋಡಿ ಫ್ರೆಂಡ್ಸ್, ಯಾವುದೇ ಒಂದು ಬೆಲ್ಲನೂ ಕೂಡ ಬೇಡ, ಬರೀ ಒಂದು ಖರ್ಜೂರ ನಿಮ್ಮ ಹತ್ರ ನಿಮ್ ಮನೇಲಿ ಇದ್ರೆ ಸಾಕು. ಖರ್ಜೂರದಲ್ಲೇ ಹೋಳ್ಗೆನ ಅಥವಾ ಒಬ್ಬಟ್ಟನ್ನ ಈ ಒಂದು ಹಬ್ಬಕ್ಕೆ ಮಾಡ್ಕೊಂಡು ತಿನ್ಬೋದು. ಬನ್ನಿ, ಯಾವ ರೀತಿ ಈ ಒಂದು ಹಬ್ಬಕ್ಕೆ ಅದು ಖರ್ಜೂರದಲ್ಲಿ ಹೋಳ್ಗೆನ ಮಾಡೋದು ಅಂತ ನೋಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಯಾರೇನೇ ನಮ್ಮ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಷ್ಟೊಂದ್ ಜನ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ದೀರಾ, ಯಾರು ಕೂಡ ಸಬ್ಸ್ಕ್ರೈಬ್ ಮಾಡಿರ್ಲಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಮಾಡಿ. ಈಗ ನಮ್ಮ ಅಮ್ಮಂಗೆ ಖರ್ಜೂರದ ಪ್ಯಾಕೆಟ್ ಕೊಡ್ತಾ ಇದ್ದೀನಿ. ಅದು 2-in-1 ಆಫರ್ ಅಂತ ತಂದಿದ್ದೀನಿ ನಾನು ತಿನ್ನೋದಕ್ಕೆ ಅಂತ. ಬಟ್ ಈಗ ಇದ್ರಲ್ಲೇ ಹೋಳಿಗೆ ಮಾಡ್ಬೋದಂತೆ, ನಮ್ಮಮ್ಮ ಮಾಡ್ತೀನಿ ಅಂದಿದ್ದಾರೆ. ಈಗ ಈ ಹೋಳಿಗೆ ಮಾಡೋದಕ್ಕೆ ಇದು ಈ ಒಂದು ಖರ್ಜೂರ ಹೆಲ್ಪ್ ಆಗ್ತಿದೆ. ಇದನ್ನ ನಾವು ಮೋರಲ್ಲಿ ತಗೋ ಬಂದಿದ್ವಿ, ನಾನ್ ತಂದಿದ್ದೆ ತಿನ್ನೋಕೆ ಅಂತ. ಈಗ ಇದು ಖರ್ಜೂರದಲ್ಲೇ ಹೋಳಿಗೆ ಮಾಡ್ಬೋದಂತೆ, ಗೊತ್ತಿರ್ಲಿಲ್ಲ ನನಗೂ ಕೂಡ. ಬನ್ನಿ, ಇದು ಯಾವ ರೀತಿ ಮಾಡೋದು ಅಂತ ನಾನು ಕೂಡ ನಮ್ಮ ಅಮ್ಮಂಗೆ ಹೆಲ್ಪ್ ಮಾಡ್ತೀನಿ. ನೋಡ್ತಾ ಹೋಗೋಣ ಅದಕ್ಕೆ ಏನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ನಾನು ಕೂಡ ಜೊತೆಲಿ ಹೆಲ್ಪ್ ಮಾಡ್ತೀನಿ. ರೆಡಿನಾ ಅಮ್ಮ? ನಮ್ಮ ಅಮ್ಮನೂ ಕೂಡ ರೆಡಿ ಆಗಿದ್ದಾರೆ, ನೀವು ಕೂಡ ರೆಡಿಯಾಗಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ಇರ್ಬೋದು ಫ್ರೆಂಡ್ಸ್, ಈಗ ಇಂಗ್ರೀಡಿಯೆಂಟ್ಸ್ ಏನೇನ್ ಬೇಕಪ್ಪ ಅಂದ್ರೆ, ನಮ್ಮ ಒಂದು ಖರ್ಜೂರದ ಹೋಳಿಗೆಗೆ ನಾವಿಲ್ಲಿ ಖರ್ಜೂರನ ತಗೊಂಡಿದೀವಿ. ನೋಡ್ತಾ ಇರ್ಬೋದು, ಈ ಒಂದು ಖರ್ಜೂರ ನೀವ್ ಯಾವ್ದು ಬೇಕಾದ್ರೂ ತಗೋಬಹುದು, ಇದೇ ತಗೋಬೇಕು ಅಂತ ಏನಿಲ್ಲ. ನಾವಿಲ್ಲಿ ಸದ್ಯಕ್ಕೆ ಇದನ್ನ ಯಾವುದೋ ಒಂದು ಆಫರ್ ಪ್ಯಾಕು ಅದನ್ನ ನಾವು ತಗೊಂಡಿದೀವಿ, 2 ಪ್ಯಾಕು. ಇದರಲ್ಲಿ ನಾವು 1 ಪ್ಯಾಕೆಟ್ನ ಮಾತ್ರ ಮಾಡ್ತೀವಿ. 1 ಪ್ಯಾಕೆಟನ್ನು ನಮ್ಮ ಒಂದು ಹೋಳಿಗೆಗೆ ಬಳಸ್ಕೋತೀವಿ. ಅದು ಆಫರಲ್ಲಿ ಬಂದಿರೋದ್ರಿಂದ 2 ಕೊಟ್ಟಿದ್ದಾರೆ ಅಷ್ಟೇ. ಇನ್ನು ಈ ಒಂದು 1 ಕಪ್ ಆಗೋಷ್ಟು ಮೈದಾ ಬೇಕಾಗುತ್ತೆ. ಒಂದು ಕಪ್ ಮೈದಕ್ಕೆ ಅದೇ ಕಪ್ಪಲ್ಲಿ 1/4 ಕಪ್ ಆಗೋಷ್ಟು ಚಿರೋಟಿ ರವೆ ತಗೊಂಡಿದ್ದೀವಿ. ಜೊತೆಗೆ ಒಂದು ಸ್ವಲ್ಪ ಉಪ್ಪನ್ನು ತಗೊಂಡಿದ್ದೀವಿ, 1 ಚಿಟಕಿ, ಒಂದು ಸ್ವಲ್ಪ ಗಸಗಸೆ, ಒಂದು 4-5 ಏಲಕ್ಕಿ, ಹಾಗೆ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀವಿ. ಒಂದು ಅರ್ಧ ಹೋಳು ಕೊಬ್ಬರಿ ಬೇಕಾಗುತ್ತೆ, ತುರಿದಿಟ್ಕೊಂಡಿದ್ದೀವಿ. ಒಂಚೂರು ಎಣ್ಣೆ, ಒಂಚೂರು ತುಪ್ಪ ತಗೊಂಡಿದ್ದೀವಿ ಇಲ್ಲಿ GRB ಅವ್ರದ್ದು. ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಇದ್ರೆ ನಮ್ಮ ಒಂದು ಖರ್ಜೂರದ ಹೋಳಿಗೆನ ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು. ಈಗ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ ಫ್ರೆಂಡ್ಸ್. ಮೊದಲಿಗೆ ಫ್ರೆಂಡ್ಸ್, ನಮ್ಮ ಒಂದು ಖರ್ಜೂರದ ಹೋಳಿಗೆಗೆ ಈಗ ಹೂರಣ ರೆಡಿ ಮಾಡೋದಕ್ಕಿಂತ ಮುಂಚೆ ನಾವು ಕನಕನ ರೆಡಿ ಮಾಡ್ಕೋಬೇಕು. ಅದಕ್ಕೋಸ್ಕರ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಈಗ ಮೊದಲನೇದಾಗಿ ಈ ಒಂದು ಚಿರೋಟಿ ರವೆನ ಹಾಕೋತಾ ಇದ್ದೀವಿ. ನೋಡ್ತಾ ಇರ್ಬೋದು, ಈ ಒಂದು ಚಿರೋಟಿ ರವೆ ಒಂದನ್ನೇ ಈಗ ಒಂದು 10 ನಿಮಿಷ ನೆನೆಸ್ತೀವಿ. ಈಗ ಚಿರೋಟಿ ರವೆ ಒಂದನ್ನೇ ಒಂದು ಸ್ವಲ್ಪ ನೀರನ್ನು ಸೇರಿಸಿ ನೀಟಾಗಿ ತಟ್ಟಿ ಅದನ್ನು ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡೋಣ. ನೋಡ್ತಾ ಇರ್ಬೋದು, ಈ ರೀತಿ ಚಿರೋಟಿ ರವೆನ ಮುಂಚಿತವಾಗಿ ಒಂದು 10 ನಿಮಿಷ ನೆನೆಸೋದ್ರಿಂದ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ನೀಟಾಗಿ ಒಂದೊಂದು ಚೂರೇ ನೀರನ್ನು ಹಾಕಿ, ನೋಡ್ತಾ ಇರ್ಬೋದು, ಈ ರೀತಿ ಒಂದೊಂದು ಚೂರೇ ನೀರನ್ನು ಹಾಕಿ ಈ ರೀತಿ ತಟ್ಕೊಂಡು ಇದೊಂದು 10 ನಿಮಿಷ ಇದು ನೆನೀಲಿ. ಇದನ್ನು ಒಂದು 10 ನಿಮಿಷ ನೆನೀಬೇಕಾಗುತ್ತೆ. ಇದು ಈ ರೀತಿ ತಟ್ಟಿ ಒಂದು 10 ನಿಮಿಷ ಬಿಟ್ಬಿಡಿ, ತಟ್ಟೆ ಮುಚ್ಚಿ. ಆನಂತರ ಮೈದಾ ಸೇರಿಸೋಣ. ನಂತರ ಫ್ರೆಂಡ್ಸ್, ಈಗ ಅಲ್ಲಿಗಂಟ ಈ ಒಂದು ಖರ್ಜೂರದ ಪ್ಯಾಕೆಟನ್ನು ಈಗ ಹೊಡ್ಕೊಳ್ಳೋಣ. ಈ ಖರ್ಜೂರದ ಪ್ಯಾಕೆಟನ್ನು ಈಗ 1 ಪ್ಯಾಕೆಟನ್ನು ಹೊಡ್ಕೊತಾ ಇದ್ದೀವಿ. ಈಗ 1 ಪ್ಯಾಕೆಟ್ ಖರ್ಜೂರನ ತಗೊಳ್ಳೋಣ. 1 ಪ್ಯಾಕೆಟ್ ತಗೊಂಡು ಅದನ್ನು ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಕಟ್ ಮಾಡಿ ಅದರಲ್ಲಿರೋವಂಥ ಬೀಜನ ನಾವು ತಕ್ಕೋತೀವಿ. ಈಗ ಮೊದಲನೇದಾಗಿ ಈಗ ಕಟ್ ಮಾಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಈ ಒಂದು ಪ್ಯಾಕೆಟನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ನೀವೇನಾದರೂ ಮೊದಲೇ ಮಾಮೂಲಿ ತಂದಿದ್ರೆ ಅದನ್ನು ಕೂಡ ಅದರಲ್ಲೂ ಕೂಡ ಬೀಜ ಇರುತ್ತೆ, ಬೀಜನ ನೀವು ತಕ್ಕೋಬೇಕಾಗುತ್ತೆ. ಈಗ ನಾವು ಬೀಜನ ತಕ್ಕೋತೀವಿ ಮೊದಲನೇದಾಗಿ. ಈಗ ಇಲ್ಲಿ ನಾವು ಖರ್ಜೂರನ ತಗೊಂಡು ಅದರೊಳಗಿರುವಂಥ ಬೀಜಗಳನ್ನ ತೆಗೆದು ಬಿಡ್ತಿದ್ದೀವಿ.
ಬೀಜನ ನೀವೆಲ್ಲವನ್ನು ಕೂಡ ಎಲ್ಲಾದ್ರದ್ದು ಬೀಜನ ತಕ್ಕೋಬೇಕಾಗುತ್ತೆ. ಈ ರೀತಿ ನೀಟಾಗಿ ಒಳಗಡೆ ಬೀಜ ಇದ್ದೇ ಇರುತ್ತೆ, ಅದನ್ನು ನೀವು ತೆಗೆದು ಬಿಡಬೇಕು, ಇಲ್ಲಾಂದರೆ ಅದು ಇದಾಗಲ್ಲ. ಈ ರೀತಿ ಬೀಜನ ತಗೊಳ್ಳೋಣ. ನೋಡ್ತಾ ಇರ್ಬೋದು, ಇನ್ನೊಂದು ಕೂಡ ತೋರಿಸ್ತೀವಿ. ಎಲ್ಲಾದ್ರದ್ದು ಕೂಡ ಬೀಜನ ತೆಗೆದುಬಿಡಿ. ನೋಡಿ, ಈ ರೀತಿ ಎಲ್ಲ ಬೀಜನೂ ತಕ್ಕೋತಾ ಇದ್ದೀವಿ. ಅದೇ ರೀತಿ ಎಲ್ಲ ಎಷ್ಟು ನೀವು ಮಾಡ್ತೀರಾ ಅಷ್ಟು ಬೀಜನ ತೆಗಿಬೇಕಾಗುತ್ತೆ. ನೋಡಿ, ಈ ರೀತಿ ತಕ್ಕೋಬೇಕಾಗುತ್ತೆ. ಬೀಜಗಳಿರುತ್ತೆ ಒಂದು ಚಿಕ್ಕ ಚಿಕ್ಕದು, ಅದನ್ನು ತೆಗೆದುಬಿಡಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಎಲ್ಲ ಒಂದು ಪ್ಯಾಕೆಟ್ ಏನಿದೆ ಇದೆಲ್ಲವನ್ನು ಕೂಡ ನಾವು ನೀಟಾಗಿ ಇದರಲ್ಲಿರೋವಂಥ ಬೀಜ ಎಲ್ಲವೂ ಕೂಡ ಸಪ್ರೇಟ್ ಮಾಡಿ ಖರ್ಜೂರನ ತೆಗೆದು ಇಟ್ಕೊಂಡಿದ್ದೀವಿ. ನೋಡ್ತಾ ಇರ್ಬೋದು, ಖರ್ಜೂರ ಕಾಣಿಸ್ತಿದೆ. ಈಗ ಈ ಒಂದು ಖರ್ಜೂರನ ಒಂದು ಕುಕ್ಕರ್ಗೆ ಹಾಕೊಳ್ಳೋಣ. ಕರೆಕ್ಟಾಗಿ 1 ಕಪ್ನಷ್ಟು ಆಗಿದೆ. 1 ಕಪ್ನಷ್ಟಿಗೆ ಆಗಿರೋವಂಥ ಖರ್ಜೂರನ ಕುಕ್ಕರ್ಗೆ ಹಾಕ್ಕೊಂಡು ಅದೇ ಕಪ್ನಲ್ಲಿ ಒಂದು 3/4 ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. 3/4 ಕಪ್ಪಷ್ಟು ನೀರನ್ನು ಸೇರಿಸ್ಕೋಬೇಕು. ನೋಡ್ತಾ ಇದ್ರೆ 3/4 ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡು 1 ರಿಂದ 2 ವಿಶಿಲ್ ಬರಬೇಕಿದು. 2 ವಿಶಿಲ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ. ಅದು ನೀಟಾಗಿ ಒಂದು ಸ್ವಲ್ಪ ಬೇಯಬೇಕು. ಈಗ 3/4 ಕಪ್ ನೀರನ್ನು ಹಾಕಿ ಈಗ ಇದನ್ನು 2 ವಿಶಿಲನ್ನು ಕೂಗಿಸ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಈಗ ಇದು 2 ವಿಶಿಲ್ ಬರಲಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಈ ಒಂದು ಚಿರೋಟಿ ರವೆ ಕಲಸಿಟ್ಟಿರುವಂಥದ್ದು ಇದು 10 ನಿಮಿಷ ಆಗಿದೆ. ಈಗ ಇದಕ್ಕೆ ಏನೊಂದು ಮೈದಾ ತೊಗೊಂಡಿದ್ವಿ ಅದೆಲ್ಲವನ್ನು ಕೂಡ ಸೇರಿಸ್ಕೊಳ್ಳೋಣ. 1 ಕಪ್ ಆಗೋಷ್ಟು ಮೈದಾ ತೊಗೊಂಡಿದ್ವಿ, ಅದನ್ನು ಸೇರಿಸಿ ಒಂಚೂರು ಇದಕ್ಕೆ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಒಂದೇ ಚೂರು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಒಂದು ಚೂರು ಉಪ್ಪನ್ನು ಈಗ ಹಾಕೋತಾ ಇದ್ದೀವಿ. ನೀವು ಅರಿಶಿನ ಬೇಕು ಅಂದರೆ ಹಾಕೋಬೋದು. ಇಲ್ಲಿ ನಾವು ಅರಿಶಿನ ಆ್ಯಡ್ ಮಾಡ್ತಾ ಇಲ್ಲ, ವೈಟ್ಗೆ ಇರಲಿ ಅನ್ನೋ ಕಾರಣದಿಂದ ಕನಕ ಅರಿಶಿನ ಹಾಕ್ತಿಲ್ಲ. ನೀವು ಬೇಕು ಅಂದರೆ ಅರಿಶಿನ ಕೂಡ ಒಂಚೂರು ಹಾಕೋಬೋದು. ಈಗ ಇಲ್ಲಿ ಇದನ್ನು ಒಂದು ಸ್ವಲ್ಪ ನೀರು ಹಾಕಿ ನೀಟಾಗಿ ಚಪಾತಿ ಹಿಟ್ಟಿಗಿಂತ ಮೆತ್ತಿಗೆ ಕಲಿಸ್ಕೋಬೇಕಾಗುತ್ತೆ. ಒಂದು ಚೂರೇ ನೀರನ್ನು ಹಾಕಿ ಕಲಿಸ್ಕೊಳ್ಳಿ. ಚಪಾತಿ ಹಿಟ್ಟಿಗಿಂತ ಒಂದು ಸ್ವಲ್ಪ ಮೆತ್ತಗೆ ಬರಬೇಕು. ನೋಡ್ತಾ ಇದ್ದೀರಾ, ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ಚಪಾತಿ ಹಿಟ್ಟಿಗಿಂತ ಒಂದು ಸ್ವಲ್ಪ ಮೆತ್ತಗೆ ಕಲಿಸ್ಕೊಳ್ಳಿ. ನೋಡಿ, ಈ ರೀತಿ ಸ್ವಲ್ಪನೇ ನೀರನ್ನು ಸೇರಿಸಿ ಕಲಿಸ್ಕೋಬೇಕು. ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಒಂದು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡ ನಂತರ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ನಾದ್ಕೋಬೇಕು ಒಂದು ಸ್ವಲ್ಪ ನೀಟಾಗಿ. ಈ ಒಂದು ನೀಟಾಗಿ ನಾದ್ಕೊಂಡಷ್ಟು ಚೆನ್ನಾಗಿ ಬರುತ್ತೆ. ನೀಟಾಗಿ ಈ ಒಂದು ಚಪಾತಿ ಥರ ನಾದ್ಕೊಳ್ಳಿ ಸುತ್ತ. ಜಾಸ್ತಿ ಅದನ್ನು ಇನ್ನು ನೀವು ನಾದಬೇಕಾದ್ರೆ ತುಂಬ ಇದು ಮಾಡಿದ್ರೆ ಅದು ಮುರಿದಂಗೆ ಆಗೋಗುತ್ತೆ. ಈಗ ಅದನ್ನು ನೀಟಾಗಿ ಈ ಥರ ಎತ್ತಿ ಚಪಾತಿ ಥರ ನಾದ್ಕೋಬೇಕು. ನೋಡಿ, ಆ ಥರ ಎತ್ತಿ ಇದು ಮಾಡಿಕೊಂಡು ನಾದ್ಕೊಳ್ಳಿ ಸ್ಮೂತಾಗಿ. ತುಂಬ ನೀವು ಈ ಪ್ರೆಸ್ ಮಾಡೋರು ಬಿಟ್ರೆ ತುಂಬ ಒಂದೇ ಕಡೆಗೆ ಅದು ಮುರಿದೋಗೋಂಥ ಚಾನ್ಸಸ್ ಇರ್ತದೆ ಅಥವಾ ಕಿತ್ತೋಗುತ್ತೆ. ಸುತ್ತ ಇದಾಗಬೇಕು. ಆ ಕಡೆ ವಿಶಿಲ್ ಕೂಡ ಬರ್ತಾ ಇದೆ, 2 ವಿಶಿಲ್ಲು. ಅದು ಬರೋ ಅಷ್ಟರಲ್ಲಿ ಇದನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ನೀಟಾಗಿ ನಾದ್ಕೊಂಡಿದ್ದೀವಿ. ಈಗ ಎಣ್ಣೆನ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಡೋಣ. ಇದನ್ನು ನೀಟಾಗಿ ಒಂದು ತಟ್ಟಿ ಇದನ್ನು ನೀಟಾಗಿ ತಟ್ಟಿಬಿಟ್ಟು ಅದು ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು ಈ ಒಂದು ಕನಕ. ಆಗ ಅದು ನೀಟಾಗಿ ರೆಡಿ ಆಗುತ್ತೆ. ಈಗ ಎಣ್ಣೆನ ಹಾಕ್ಬಿಟ್ಟು ನೀಟಾಗಿ ಅದು ಒಂದು ಸ್ವಲ್ಪ ಕನಕ ನೋಡ್ತಾ ಇದ್ದೀರಾ ಎಷ್ಟು ನೀಟಾಗಿ ಬಂದಿದೆ. ಬಟ್ ಇದು ಇನ್ನೊಂದು ಸ್ವಲ್ಪ ಉನಿಬೇಕು, ಉಂತಷ್ಟು ಚೆನ್ನಾಗಿ ಬರುತ್ತೆ. ಈ ಥರ ಮಾಡ್ಕೊಂಡಿದ್ದೀವಿ. ಇದನ್ನು ತಟ್ಟೆ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬಿಡಿ. ನಾವು ಹೂರಣ ಎಲ್ಲ ಕೂಡ ರೆಡಿ ಮಾಡ್ಕೊಳ್ಳೋ ಗಂಟ ನೀಟಾಗಿ ನಾದುತ್ತೆ. ನಂತರ ಫ್ರೆಂಡ್ಸ್, ಈಗ ಒಂದು ಚಿಕ್ಕ ಜಾರನ್ನು ತಗೊಳ್ಳೋಣ. ಏನೊಂದು ಕೊಬ್ಬರಿನ ತಗೊಂಡಿದ್ವಿ, ಆ ಕೊಬ್ಬರಿನ ಹಾಕೊಂಡು ನೀಟಾಗಿ ಪುಡಿ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಈ ಒಂದು ಕೊಬ್ಬರಿನ ನೀಟಾಗಿ ಪುಡಿ ಮಾಡ್ಕೊತಾ ಇದ್ದೀವಿ. ನೋಡ್ತಾ ಇರ್ಬೋದು, ತಗೊಂಡಿರುವಂಥ ಕೊಬ್ಬರಿನ ನೀಟಾಗಿ ಪುಡಿ ಮಾಡಿ ಇಟ್ಕೊಳ್ಳಿ. ಈಗ ಇದನ್ನು ನೀಟಾಗಿ ಪುಡಿ ಮಾಡ್ಕೋತೀವಿ. ಜೊತೆಗೆ ನೀವೇನಾದರೂ ಏಲಕ್ಕಿ ಕಾಯಿ ತೊಗೊಂಡಿದ್ರೆ ಅದನ್ನು ಕೂಡ ಸೇರಿಸ್ಕೋಬೋದು, ಅದು ಕೂಡ ಪುಡಿ ಆಗುತ್ತೆ. ಇಲ್ಲ ನೀವು ಹಂಗೆ ಕುಟ್ಟಿ ಕೂಡ ಹಾಕೋಬೋದಾಗಿರುತ್ತೆ.
ನೀಟಾಗಿ ಈಗ ಇದನ್ನ ಪುಡಿ ಮಾಡ್ಕೊಳ್ಳೋಣ. ಇರ್ಬೋದು ಫ್ರೆಂಡ್ಸ್, ಈಗ ನೀಟಾಗಿ ಇದನ್ನ ಪುಡಿ ಮಾಡ್ಕೊಂಡಿದೀವಿ. ಈ ರೀತಿ ನುಣ್ಣಕ್ಕೆ ನೀವು ರುಬ್ಕೋಬೇಕಾಗುತ್ತೆ. ಈ ರೀತಿ ನುಣ್ಣಕ್ಕೆ ರುಬ್ಕೊಂಡಿದೀವಿ. ಈಗ ಇದು ನೀಟಾಗಿ ಈ ಒಂದು ಅದಕ್ಕೆ ರುಬ್ಕೋಬೇಕು. ನೀವು ನುಣ್ಣಕ್ಕೆ ಬರಬೇಕದು. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಇದು 2 ವಿಶಿಲ್ ಬಂದಿದೆ. ವಿಶಿಲ್ ಕೂಡ ಆರಿದೆ. ಬಟ್ ಈ ಒಂದು ಖರ್ಜೂರ ಆರಬೇಕು ಒಂದು ಸ್ವಲ್ಪ. ಈ ರೀತಿ ವಿಶಿಲನ್ನು ಏನೊಂದು ಕುಕ್ಕರ್ ಕ್ಯಾಪನ್ನು ತೆಗ್ದು ಒಂದು ಸ್ವಲ್ಪ ಹೊತ್ತು ಬಿಡೋಣ, ಒಂದು 10 ನಿಮಿಷ ಅದು ಆರಬೇಕು. ಇದು ಒಂದು ಸ್ವಲ್ಪ ಬಿಸಿ ಇದೆ. ಈ ಬಿಸಿಲಿ ರುಬ್ಬೋಕ್ಕಾಗೋದಿಲ್ಲ, ಇದನ್ನು ರುಬ್ಕೋಬೇಕು. ಅದಕ್ಕೆ ಒಂದು 10 ನಿಮಿಷ ಬಿಡೋಣ ಆರೋದಕ್ಕೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಇದು ಒಂದು ಸ್ವಲ್ಪ ಆರಿದೆ. ಇದು ಆರಿದ ನಂತರ ಇದನ್ನು ನೀಟಾಗಿ ಒಂದು ಸೌಟಿಂದ ಎಲ್ಲವನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮಿಕ್ಸರ್ ಜಾರ್ಗೆ ಹಾಕೋಣ. ಇದನ್ನು ನೀಟಾಗಿ ನುಣ್ಣಗೆ ರುಬ್ಕೋಬೇಕು. ನುಣ್ಣಗೆ ರುಬ್ಕೊಂಡು ಇದನ್ನು ನೀವು ಇಟ್ಕೋಬೇಕಾಗುತ್ತೆ. ನುಣ್ಣಗೆ ರುಬ್ಬಿದ್ರೆ ಮಾತ್ರ ಚೆನ್ನಾಗಿ ಬರೋದು. ಈಗ ನಾವು ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋತೀವಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ನೀಟಾಗಿ ರುಬ್ಕೊಂಡು ಬಂದಿದ್ದೀವಿ. ಪೂರ್ತಿ ನೀಟಾಗಿ ಈ ರೀತಿ ನುಣ್ಣಕ್ಕೆ ರುಬ್ಕೋಬೇಕು. ನೋಡ್ತಾ ಇರ್ಬೋದು, ಇಲ್ಲಿ ಸ್ಪೂನಲ್ಲಿ ತೋರಿಸ್ತಾ ಇದ್ದೀವಿ. ಪೂರ್ತಿ ನುಣ್ಣಗೆ ಈ ರೀತಿ ರುಬ್ಬಿಟ್ಕೋಬೇಕು. ಈಗ ಇಷ್ಟು ರುಬ್ಕೊಂಡ್ರೆ ಸಾಕು. ನೋಡಿದ್ರಲ್ಲ, ಇಷ್ಟು ರುಬ್ಕೋಬೇಕು ಈ ರೀತಿ ಪೂರ್ತಿ ನುಣ್ಣಗೆ. ನೋಡ್ತಾ ಇದ್ದೀರಾ, ತೋರಿಸ್ತಾ ಇದ್ದೀವಿ. ಈ ರೀತಿ ಪೂರ್ತಿ ನುಣ್ಣಗೆ ರುಬ್ಕೊಂಡ್ರೆ ಸಾಕಾಗುತ್ತೆ. ನಂತರ ಫ್ರೆಂಡ್ಸ್, ಈಗ ಈ ಒಂದು ಬಾಂಡ್ಲಿನ ಇಟ್ಕೊಂಡು ಮೊದಲನೇದಾಗಿ ಒಂದು ಸ್ವಲ್ಪ ಗಸಗಸೆನ ಹುರ್ಕೋಬೇಕಾಗುತ್ತೆ. ಈಗ ಬಾಂಡ್ಲಿ ಒಂದು ಸ್ವಲ್ಪ ಕಾದ ನಂತರ ಒಂಚೂರು ಗಸಗಸೆನ ಬಿಸಿ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಗಸಗಸೆನ ಹುರ್ಕೊಳ್ಳೋಣ. ಈಗ ಗಸಗಸೆನ ಸೇರಿಸ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಗಸಗಸೆ 1 ಸ್ಪೂನ್ ಅಷ್ಟಾದರೆ ಸಾಕು. ನಾವಿಲ್ಲಿ ಒಂದು ಸ್ವಲ್ಪನೇ ಹಾಕಿದ್ದೀವಿ. 1 ಸ್ಪೂನ್ ಅಷ್ಟಾದರೆ ಸಾಕಾಗುತ್ತೆ. ಒಂದು ಸ್ವಲ್ಪ ಹುರ್ಕೊಳ್ಳಿ. ಇದನ್ನು ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಇದು ಒಂದು ಸ್ವಲ್ಪ ಇರೋದ್ರಿಂದ ದೊಡ್ಡ ಬಾಂಡ್ಲಿಗೆ ಒಂದು ಸ್ವಲ್ಪ ಕಾಣಿಸ್ತಿದೆ. ಈಗ ಇದೊಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಒಂದು ಇದಕ್ಕೆ ಎತ್ತಿಟ್ಕೊಳ್ಳಿ, ಒಂದು ಬೌಲ್ಗೆ. ನೋಡ್ಬೋದು, ಈಗ ನಾವು ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀವಿ. ಇಷ್ಟಾದರೆ ಸಾಕು. ಈಗ ಇದನ್ನು ಒಂದು ಬೌಲ್ಗೆ ಮಾಡ್ಕೊತಾ ಇದ್ದೀವಿ ನೀಟಾಗಿ. ಈ ರೀತಿ ಇಷ್ಟು ಇದಾದರೆ ಸಾಕಾಗುತ್ತೆ. ಈಗ ಬೌಲ್ಗೆ ಎತ್ತಿಟ್ಕೋತಿದ್ದೀವಿ. ಈಗ ಇದೇ ಒಂದು ಏನೊಂದು ಬಾಂಡ್ಲಿಗೆ ಪಾತ್ರೆಗೆ ಈಗ ಇದನ್ನ 1 ಸ್ಪೂನ್ ಆಗೋಷ್ಟು ತುಪ್ಪನ ಆ್ಯಡ್ ಮಾಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, 1 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಳ್ಳಿ. ತಪ್ಪಿದ್ರೆ 1.5 ಸ್ಪೂನಷ್ಟು ತುಪ್ಪ. ನೀವು ತುಪ್ಪ ಎಣ್ಣೆ ಎರಡನ್ನೂ ಕೂಡ ಬಳಸ್ಬೋದು. ಈಗ ನಾವು ಇಲ್ಲಿ 1.5 ಸ್ಪೂನ್ ತುಪ್ಪ ಹಾಕ್ಕೊಂಡು 1.5 ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಎಣ್ಣೆನೂ ಕೂಡ ಒಂದು ಸ್ವಲ್ಪ ಸೇರಿಸಿದ್ದೀವಿ. ಈಗ ಇದೊಂದು ಸ್ವಲ್ಪ ಕಾಯಬೇಕು. ಈಗ ಕಾಯುವಂಥ ಟೈಮಲ್ಲೇ ಏನೊಂದು ರುಬ್ಬಿಟ್ಕೊಂಡಿದ್ವಿ ಈ ಒಂದು ಖರ್ಜೂರ, ಈ ಖರ್ಜೂರವನ್ನು ಮೊದಲನೇದಾಗಿ ಹಾಕೋಬೇಕಾಗುತ್ತೆ. ರುಬ್ಬಿರುವಂಥ ಖರ್ಜೂರನ ಎಲ್ಲವನ್ನು ಕೂಡ ಹಾಕ್ಕೊಂಡು ಕೈ ಬಿಡ್ದಂಗೆ ತಿರುಗಿಸ್ಕೋಬೇಕು. ಈಗ ಏನೊಂದು ಖರ್ಜೂರನ ರುಬ್ಬಿಟ್ಕೊಂಡಿದ್ದೀವಿ ಅದನ್ನು ಹಾಕೋತಾ ಇದ್ದೀವಿ. ನೋಡಿ, ನೀಟಾಗಿ ಹಾಕೋತಾ ಇದ್ದೀವಿ. ಎಲ್ಲನೂ ಕೂಡ ಹಾಕ್ಕೊಂಡು ಇದನ್ನು ನೀಟಾಗಿ ಕೈ ಬಿಡ್ದಂಗೆ ತಿರುಗಬೇಕು. ಕೈ ಬಿಟ್ಬಿಟ್ರೆ ತಳ ಹಿಡಿದ್ಬಿಡುತ್ತೆ. ಕೈ ಬಿಡ್ದಂಗೆ ತಿರುಗಬೇಕು. ಇದನ್ನ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಈಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ, ಜಾಸ್ತಿ ನೀರನ್ನು ಹಾಕೋಬೇಡಿ. ಈ ಒಂದು ಜಾರಿಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಹಾಕೊಳ್ಳಿ. ಜಾಸ್ತಿ ನೀರು ಹಾಕ್ಬಿಟ್ರೆ ಜಾಸ್ತಿ ಹೊತ್ತು ಕೈ ಆಡ್ತಾನೆ ಇರಬೇಕು. ಈ ನೀರಿನ ಅಂಶ ಎಲ್ಲ ಕಮ್ಮಿ ಆಗೋ ಗಂಟ. ಈಗ ಇದನ್ನ ಬರೋಬ್ಬರಿ ಒಂದು 10 ನಿಮಿಷ ಬಿಡ್ದಂಗೆ ಕೈ ಆಡಬೇಕು. ಈಗ ಕೈ ಆಡೋಕ್ಕೂ ಮುಂಚೆ ನೀವು ಒಂದು ಏನೊಂದು ಕೊಬ್ಬರಿನ ತಗೊಂಡಿದ್ರಿ ಪುಡಿ ಮಾಡಿ, ಇದನ್ನು ಕೂಡ ಸೇರಿಸ್ಕೊಳ್ಳಿ. ಇದನ್ನು ಸೇರಿಸಿ ಒಂದು 10 ನಿಮಿಷ ಇದು ನೀರೆಲ್ಲ ಹೋಗಬೇಕು. ನೀರೆಲ್ಲ ಆವಿಯಾಗಿ ಹೋದ ನಂತರ ಅದು ಸೆಟ್ಟಾಗಿ ಇದಾಗಬೇಕು. ಪೂರ್ಣ ಪಾತ್ರೆಯಿಂದ ಬಿಡಬೇಕು. ಆಗ ಅಲ್ಲಿಗಂಟ ನೀವು ಕೈ ಆಡ್ತಾನೆ ಇರಬೇಕು. ಅಲ್ಲಿಗೆ ಒಂದು 10 ನಿಮಿಷ ಬೇಕಾಗುತ್ತೆ. ನೋಡಿ, ನೀಟಾಗಿ ಈಗ ಬಿಡ್ದಂಗೆ ಕೈ ಆಡಿ. ನಂತರ ಏನು ಈ ಒಂದು ಗಸಗಸೆ ಹುರ್ಕೊಂಡಿದ್ವಿ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀವಿ. ಈಗ ನೀಟಾಗಿ ಕೈ ಆಡ್ತಾ ಇರೋಣ. ಬಿಡ್ದಂಗೆ ಒಂದು 10 ನಿಮಿಷ ಕೈ ಆಡಿ. ನೀವು ಒಲೆನ ನ್ಯೂಟ್ ಫ್ಲೇಮಲ್ಲೇ ಇಟ್ಕೋಬೇಕು. ನೋಡ್ತಾ ಇದ್ದೀರಾ, ಜಾಸ್ತಿ ಉರಿ ಎತ್ಬಿಡಿ. ನ್ಯೂಟ್
ಅಷ್ಟಲ್ಲೇ ಒಂದು 10 ನಿಮಿಷ ನೀವು ಫ್ರೈ ಮಾಡಿ ಕೈ ಆಡ್ತಾ ಇದ್ರೆ ಅದು ಬಿಡುತ್ತೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನೀಟಾಗಿ ಇದನ್ನ 10 ನಿಮಿಷಗಳ ಕಾಲ ನೀಟಾಗಿ ಈ ರೀತಿ ಕೈ ಬಿಡ್ದಂಗೆ ತಿರ್ಗಿಸ್ಕೊಂಡ್ರೆ ಈ ರೀತಿ ನಿಮಗೆ ಹೂರಣ ರೆಡಿ ಆಗುತ್ತೆ. ಇದು ಇನ್ನೊಂದು ಸ್ವಲ್ಪ ನೀಟಾಗಿ ರೆಡಿ ಆಗಬೇಕು. ಇನ್ನೊಂದು 3-4 ನಿಮಿಷ ನೀಟಾಗಿ ಕೈ ಬಿಡ್ದಂಗೆ ಹಿಂಗೆ ತಿರ್ಗಿಸ್ಕೊಳ್ಳೋಣ. ಎಲ್ಲವೂ ಕೂಡ ಪಾತ್ರೆಯಿಂದ ಏನೊಂದು ಹೂರಣ ಇದೆ ಅದು ಪಾತ್ರೆಗೆ ತಳ ಬಿಡುತ್ತೆ. ಇನ್ನೊಂದು 2-3 ನಿಮಿಷ ಆದರೆ ಬಿಟ್ಬಿಡುತ್ತೆ. ಈಗ ನೀರೆಲ್ಲ ಕೂಡ ನೀರು ಒಂಚೂರು ಇಲ್ಲ, ನೀರೆಲ್ಲವೂ ಕೂಡ ಹಿಂಗೋಗಿದೆ ನೋಡ್ತಿರ್ಬೋದು. ಈ ರೀತಿ ತಳ ಬಿಡಬೇಕು. ಅದು ಇನ್ನೊಂದು 2-3 ನಿಮಿಷ, 10 ನಿಮಿಷದ ಮೇಲೆ ಒಂದು 2-3 ನಿಮಿಷ ಈ ರೀತಿ ಬಿಡ್ದಂಗೆ ಕೈ ಬಿಡ್ದಂಗೆ ತಿರುಗಿಸ್ಕೊತಾ ಇರಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನೀವು ಈ ರೀತಿ ತಿರುಗ್ತಾ ಇದ್ರೆ ಎಲ್ಲವೂ ಕೂಡ ಅದು ರಾಗಿ ಮುದ್ದೆ ತರ ಒಂದೇ ಕಡೆಗೆ ಬರಬೇಕು. ನೋಡಿ ಬಾಂಡ್ಲಿಲಿ ಎಲ್ಲಿದೆ ಅದೆಲ್ಲವೂ ಕೂಡ ತಳ ಬಿಟ್ಟಿದೆ. ಈಗ ನೋಡಿ, ನೀವು ತಿರುಗ್ತಾ ಇದ್ರೆ ಒಂದೇ ಕಡೆ ಮುದ್ದೆ ರೀತಿ ಬಂದ್ಬಿಡುತ್ತೆ. ಈ ರೀತಿ ಬಂದಿದ್ರೆ ನಮ್ಮ ಒಂದು ಹೂರಣ ರೆಡಿ ಆಗಿದೆ ಅಂತ ನೋಡ್ತಾ ಇರ್ಬೋದು. ನೀವು ಕೈಯಲ್ಲಿ ಬೇಕಾದ್ರೆ ಒಂಚೂರು ಈ ರೀತಿ ಮುಟ್ಟಿದ್ರೆ ಕೈಗೆ ಅದು ಅಂಟಬಾರ್ದು, ಬಟ್ ಅದು ಸ್ಮೂತ್ ಆಗಿರ್ಬೇಕು. ಅದು ಅಂಟಬಾರ್ದು ಕೈಗೆ, ಆದ್ರೆ ಒಂದು ಸ್ಮೂತ್ ಆಗೇ ಇರಬೇಕು ಅದು. ನೋಡಿ, ಇಷ್ಟ ಆದ್ರೆ ಇದನ್ನ ಒಂದ್ ಸ್ವಲ್ಪ ಆರೋದಕ್ಕೆ ಬಿಡೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಇದು ಒಂದ್ ಸ್ವಲ್ಪ ಆರೋದಕ್ಕೆ ಇಟ್ಟಿದ್ವಿ. ಆರೋದ ನಂತರ ಈಗ ಇದನ್ನ ಉಂಡೆ ಕಟ್ಕೊಳ್ಳೋಣ. ನೀಟಾಗಿ ಈಗ ಉಂಡೆನ ಕಟ್ಕೋತಾ ಇದೀವಿ. ನೋಡ್ತಾ ಇರ್ಬೋದು, ಈ ರೀತಿ ಉಂಡೆನ ಕಟ್ಕೋಬೇಕಾಗುತ್ತೆ. ಉಂಡೆನ ಕಟ್ಟಿಟ್ಕೊಳ್ಳೋಣ, ನೀಟಾಗಿ ಕಟ್ಟಿಟ್ಕೊಳ್ಳಿ. ನೋಡ್ತಾ ಇರ್ಬೋದು, ಈ ರೀತಿ ಉಂಡೆನ ಎಲ್ಲವನ್ನು ಕೂಡ ಕಟ್ಟಿಟ್ಕೋಬೇಕಾಗುತ್ತೆ. ಎಷ್ಟು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆನ ಕಟ್ಟಿಟ್ಕೊಳ್ಳಿ. ನೋಡ್ಬೋದು, ಈ ರೀತಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಎಲ್ಲವನ್ನು ಉಂಡೆನ ಮಾಡ್ಕೊಂಡಿದೀವಿ ನೀಟಾಗಿ. ಈಗ ಈ ಕಡೆ ಕನಕ ಕೂಡ ನೆನೆಯೋದಕ್ಕೆ ಬಿಟ್ಟಿದ್ವಿ. ಈಗ ಕನಕ ಕೂಡ ನೀಟಾಗಿ ನೆಂದಿರುತ್ತೆ ಈಗಾಗಲೇ. ಇದನ್ನು ಕೂಡ ಉಂಡೆ ಕಟ್ಕೋಬೇಕಾಗುತ್ತೆ. ಇದನ್ನು ಕೂಡ ಉಂಡೆಯನ್ನ ಕಟ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಈಗ ಇದನ್ನು ಕೂಡ ಅದೇ ರೀತಿ ಅದೇ ಇದಕ್ಕೆ ಉಂಡೆ ಕಟ್ಕೋಬೇಕು. ಈಗ ನೀಟಾಗಿ ಉಂಡೆ ಕಟ್ಕೊಳ್ಳೋಣ. ಇದನ್ನು ಕೂಡ ನೀಟಾಗಿ ಎತ್ಕೊಂಡು ನೋಡಿ, ನೀಟಾಗಿ ನೆಂದಿದೆ. ಕನಕ ಕೂಡ ನೀಟಾಗಿ ಬಂದಿದೆ. ನೋಡ್ತಾ ಇರ್ಬೋದು, ಈಗ ಇದನ್ನು ಉಂಡೆನ ನೀಟಾಗಿ ಕಟ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಉಂಡೆನ ಈ ರೀತಿ ಕಟ್ಕೊಳ್ಳಿ. ನೋಡ್ತಾ ಇರ್ಬೋದು, ಈಗ ಇನ್ನೊಂದನ್ನು ಕೂಡ ಇದೇ ರೀತಿ ಕಟ್ಕೊಳ್ಳೋಣ. ಒಂದು ಸ್ವಲ್ಪ ದೊಡ್ಡದಾಗೆ ಕಟ್ಕೊಳ್ಳಿ, ಜಾಸ್ತಿನೇ, ಯಾಕಂದರೆ ಇದನ್ನು ಹೂರಣಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಕಟ್ಕೊಂಡ್ರೆ ಆಗ ಕವರ್ ಮಾಡೋದಕ್ಕೆ ಸರಿಯಾಗುತ್ತೆ. ಈಗ ಅದೇ ರೀತಿ ಎಲ್ಲ ಕಟ್ಕೊಳ್ಳೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಮೊದಲನೇದಾಗಿ ಏನೊಂದು ಕನಕ ಇದೆ ಇದನ್ನ ಎತ್ಕೊಂಡು ನೀಟಾಗಿ ಈ ರೀತಿ ಎಣ್ಣೆ ಹಾಕೊಂಡು ಕೈಗೆ ಈ ರೀತಿ ಇದು ಮಾಡ್ಕೋಬೇಕಾಗುತ್ತೆ. ಮಾಡ್ಕೊಂಡ ನಂತರ ಏನೊಂದು ಹೂರಣ ಇದೆ ಇದನ್ನ ಈಗ ಇಟ್ಕೊಳ್ಳೋಣ. ಇದ್ರ ಮಧ್ಯಕ್ಕೆ ನೀಟಾಗಿ ಇಟ್ಕೊಂಡು ಈ ರೀತಿ ಕ್ಲೋಸ್ ಮಾಡ್ಕೋಬೇಕು ನೀಟಾಗಿ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಕ್ಲೋಸ್ ಮಾಡಿಕೊಂಡು ನೀಟಾಗಿ ಎಕ್ಸ್ಟ್ರಾ ಬಂದಿರೋದನ್ನ ಬೇಕಾದ್ರೆ ತೆಕ್ಕೊಳ್ಳಿ. ಒಂಚೂರು ತೆಕ್ಕೊಂಡು ನೀಟಾಗಿ ಇದನ್ನು ಫಸ್ಟು ಒಂದ್ಸತಿ ಕೈಯಲ್ಲೇ ಪ್ರೆಸ್ ಮಾಡ್ಕೊಳ್ಳಿ ನೀಟಾಗಿ. ಈ ರೀತಿ ಈಗ ಪ್ರೆಸ್ ಮಾಡೋದು ಕಾಣಿಸ್ತಾ ಇದೆ ಅನ್ಕೋತೀನಿ. ಉಂಡೆ ಥರ ಮಾಡಿಕೊಂಡು ಪ್ರೆಸ್ ಮಾಡ್ಕೊಳ್ಳಿ. ಈ ರೀತಿ ಪ್ರೆಸ್ ಆದ ನಂತರ ಬೇಕಾದರೆ ನೀವು ಈಗ ಒಂದು ಬಾಳೆ ಎಲೆನೋ ಅಥವಾ ಎಣ್ಣೆ ಕವರೋ ಅಥವಾ ಈ ಒಂದು ಒಬ್ಬಟ್ಟಿನ ಕವರೋ ಅದ್ರ ಮೇಲೆ ನೀವು ತಟ್ಕೋಬೋದು. ಈಗ ತಟ್ಕೋತೀವಿ, ನೋಡ್ತಾ ಇರ್ಬೋದು, ತಟ್ಕೋತಾ ಇದ್ದೀವಿ ನೀಟಾಗಿ. ಈ ರೀತಿ ನೀಟಾಗಿ ತಟ್ಕೋಬೇಕು. ನೋಡಿ, ಒಂಚೂರು ಚೂರೇ ನೀಟಾಗಿ ತಟ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ. ನೀಟಾಗಿ ಬರ್ತಾ ಇದೆ. ಈ ರೀತಿ ನೀವು ತಟ್ಕೋಬೇಕಾಗುತ್ತೆ. ಈ ರೀತಿ ತಟ್ಕೊಂಡ ನಂತರ ಇದನ್ನು ಬೇಯಿಸ್ಕೊಳ್ಳೋಣ. ಈ ರೀತಿ ನೀಟಾಗಿ ಬಂತು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ತೆಳ್ಳಗೆ ಬಂದಿದೆ. ನೀವು ಎಷ್ಟು ನೀಟಾಗಿ ಈ ಒಂದು ಹೂರಣ ಮತ್ತು ಈ ಒಂದು ಕನಕನ ಒಂದೇ ರೀತಿ ಮಾಡ್ಕೋತೀರಾ ಅಷ್ಟು ಚೆನ್ನಾಗಿ ಈ ಒಂದು ಒಬ್ಬಟ್ಟು, ಅದು ಖರ್ಜೂರದ ಒಬ್ಬಟ್ಟು ಬರುತ್ತೆ.
ನೋಡ್ತಾ ಇದ್ದೀರಾ, ಈಗ ಬಂದಿದೆ. ಈಗ ಇದನ್ನು ಬೇಯಿಸ್ಕೊಳ್ಳೋಣ. ತಟ್ಕೊಂಡಿದ್ದೀವಿ ಆದಷ್ಟು ತೆಳ್ಳಿಗೆ. ಇದನ್ನು ಹಂಚು ಮೇಲೆ ಬೇಯಿಸ್ಕೊಳ್ಳೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಒಂದು ಹಂಚನ್ನು ಇಟ್ಕೊಂಡಿದ್ದೀವಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ. ಒಂದೇ ಒಂದು ಚೂರು ಎಣ್ಣೆನ ಹಂಚಿಗೆ ಸವರ್ಕೊಳ್ಳಿ. ಆಗ ಅಂಟೋದಿಲ್ಲ, ನೀಟಾಗಿ ಬರುತ್ತೆ, ಅಂಟೋದಿಲ್ಲ. ಈಗ ಇದು ಹಂಚನ್ನು ಮೀಡಿಯಂ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಇಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ಹಂಚು ಕೂಡ ಕಾದಿದೆ. ಈಗ ತಟ್ಟಿರುವಂಥ ಒಬ್ಬಟ್ಟನ್ನು ಹಾಕ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ನಮ್ಮ ಒಂದು ಖರ್ಜೂರದ ಒಬ್ಬಟ್ಟು ರೆಡಿ ಆಗುತ್ತೆ. ಇನ್ನೇನು ಹಾಕೋತಾ ಇದ್ದೀವಿ. ಈಗ ನೀಟಾಗಿ ಈಗ ಇದನ್ನು ಹಾಕೊಳ್ಳೋಣ. ನೋಡ್ತಾ ಇರ್ಬೋದು, ಹಿಂಗೆ ಇದನ್ನು ನೀಟಾಗಿ ಹಾಕ್ಬಿಟ್ಟು ಹಿಂಗಂದರೆ ಅದು ಬಿಡ್ತಾ ಹೋಗುತ್ತೆ. ನೋಡಿ ಎಷ್ಟು ನೀಟಾಗಿ ಬಂತು. ಇಷ್ಟೇ ಸಿಂಪಲ್ಲಾಗಿ ಬರುತ್ತೆ ನೋಡಿ. ಈಗ ಉಬ್ಬಿ ಕೂಡ ಬರ್ತಾ ಇದೆ, ನೋಡ್ತಾ ಇರ್ಬೋದು, ತೋರಿಸ್ತಾ ಇದ್ದೀನಿ. ಉಬ್ಬಿ ಕೂಡ ಬರ್ತಾ ಇದೆ. ಇದಕ್ಕೆ ಒಂದು ಸ್ವಲ್ಪ ಮೇಲೆ ಎಣ್ಣೆ ಒಂಚೂರು ಹಾಕ್ಬಿಟ್ಟು ನೀಟಾಗಿ ಇದು ಮಾಡ್ಕೊಳ್ಳಿ, ಮೇಲೆಲ್ಲ ಸವರ್ಕೊಳ್ಳಿ. ಈಗ ಇದು ಉಬ್ಬಿ ಕೂಡ ಬರ್ತಿದೆ. ಒಂದು 2 ನಿಮಿಷ ನೀಟಾಗಿ ಉಬ್ಬಲಿ ಇದು ನೋಡಿ. ಈಗ 2 ನಿಮಿಷ ಉಬ್ಬದ ನಂತರ ನೋಡ್ತಿರ್ಬೋದು, ಉಬ್ಬೋದು ಕಾಣಿಸ್ತಿದೆ ಅನ್ಕೋತೀನಿ. ಈಗ ನೀವು ಒಂದು ಹಲ್ಲೆ ಅಥವಾ ಒಂದು ಚಾಕುವಿನಿಂದನೂ ಕೂಡ ಇದನ್ನು ಎತ್ಕೋಬೋದು. ಈಗ ನಾನು ಚಾಕುವಿಂದನೇ ಎತ್ತಾ ಇದ್ದೀನಿ ನೋಡಿ. ಈ ರೀತಿ ನೀಟಾಗಿ ದಬಾಕ್ಸ್ಕೊಂಡು ನೀಟಾಗಿ ರೊಟೇಟ್ ಮಾಡಿ ಇನ್ನೊಂದು ಕಡೆ ಬೇಯಿಸ್ಕೊಳ್ಳಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ, ಉಬ್ಬಿ ಬರ್ತಾ ಇದೆ. ನಿಮ್ಗೆ ಇದರಲ್ಲೇ ಗೊತ್ತಾಗುತ್ತೆ ಒಬ್ಬಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಉಬ್ತಿರೋದನ್ನು ನಾನು ತೋರಿಸ್ತಾ ಇದ್ದೀನಿ, ಕಾಣಿಸ್ತಾ ಇದೆ ಅನ್ಕೋತೀನಿ. ನೋಡಿ, ಉಬ್ತಿರೋದು ಎಷ್ಟು ಉಬ್ತಾ ಇದೆ ಒಬ್ಬಟ್ಟು, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. 2 ಮಾತೇ ಇಲ್ಲ, ಪರ್ಫೆಕ್ಟಾಗಿ ಆಗಿದೆ. ಉಬ್ಬಿ ಕೂಡ ಬರ್ತಾ ಇದೆ, ನೋಡ್ತಿರ್ಬೋದು. ಈ ರೀತಿ ನೀವು ಮಾಡ್ಕೋಬೇಕು. ನೀವು ಅಲ್ಲೆಯಿಂದನಾದರೂ ಮಾಡ್ಬೋದು, ನಾನಿಲ್ಲಿ ಚಾಕುವಿಂದನೇ ಇದು ಮಾಡ್ತಿದ್ದೀನಿ ನೋಡಿ. 2 ಕಡೆ ನೀಟಾಗಿ ಬೇಯಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂತು. ಉಬ್ಬಿದ್ರೆ ಅದು ನೀಟಾಗಿ ಬಂದಿದೆ ಅಂತ ಒಬ್ಬಟ್ಟು. ಈಗ ಇದೊಂದು ಸ್ವಲ್ಪ ಬೇಯಲಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಇದಿಷ್ಟು ಬೆಂದರೆ ಸಾಕು. ಇದೀಗ ನೀಟಾಗಿ ಬೆಂದಿದೆ. ಇದನ್ನು ಒಂದು ಕಡೆ ಎತ್ತಿಟ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಒಂದು ಕಡೆ ಎತ್ತಿಟ್ಕೊತಾ ಇದ್ದೀವಿ. ಈಗ ನೀಟಾಗಿ ಬೆಂದಿದೆ ಇದು. ಇಷ್ಟು ಬೆಂದರೆ ಸಾಕು ನೋಡಿ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಇಷ್ಟಾದರೆ ಸಾಕಾಗುತ್ತೆ. ಪರ್ಫೆಕ್ಟಾಗಿ ಖರ್ಜೂರದೊಳಗೆ ಬಂದಿದೆ. ಈಗ ಇದೇ ರೀತಿ ಇನ್ನೊಂದನ್ನು ತೋರಿಸ್ತೀವಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಇದು ಇನ್ನೊಂದನ್ನು ಕೂಡ ಇದೇ ರೀತಿ ತೋರಿಸ್ತಾ ಇದ್ದೀವಿ. ಈ ರೀತಿ ನೀಟಾಗಿ ಇದು ಮಾಡ್ಕೊಳ್ಳಿ. ಕನಕನ ಫಸ್ಟು ಕೈಯಲ್ಲಿ ಎಣ್ಣೆನ ಹಚ್ಕೊಂಡು, ನಂತರ ಹೂರಣನ ಇದರ ಮಧ್ಯಕ್ಕೆ ನೀಟಾಗಿ ಕುಣಿಸಿ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು, ಹೆಚ್ಚಿಗೆ ಬಂದಿರೋ ಒಂದು ಕನಕನ ತೆಗೆದುಬಿಡಿ. ನಂತರ ಅದನ್ನೊಂದು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ನೀಟಾಗಿ. ಹಿಟ್ಟನ್ನು ಪ್ರೆಸ್ ಮಾಡಿಕೊಂಡು ಆನಂತರ ಒಂದು ಇದರಲ್ಲಿ ತಟ್ಕೊಳ್ಳಿ, ನೀಟಾಗಿ ಬರುತ್ತೆ. ನೋಡ್ತಿರ್ಬೋದು, ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಕೈಗೆ. ಎಣ್ಣೆ ಹಚ್ಕೊಂಡು ನೀಟಾಗಿ ಈಗ ತಟ್ಕೊಳ್ಳಿ. ನೋಡ್ತಾ ಇರ್ಬೋದು, ನೀಟಾಗಿ ಬರ್ತಾ ಇದೆ. ನೀಟಾಗಿ ತಟ್ಕೊಳ್ಳಿ. ಇದನ್ನು ಇದೇ ರೀತಿ ನೀಟಾಗಿ ತಟ್ಕೋಬೇಕು. ಎಷ್ಟು ನೀಟಾಗಿ ತಟ್ಕೋತೀರಾ ಅಷ್ಟು ನೀಟಾಗಿ ಬರುತ್ತೆ ಚೆನ್ನಾಗಿ. ನೀಟಾಗಿ ಬರ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇದೇ ರೀತಿ ತೆಳ್ಳಗೆ ತಟ್ಕೋಬೋದು ನೀವು, ತೆಳ್ಳಗೂ ಬರುತ್ತೆ ಇದು. ನೋಡ್ತಾ ಇದ್ದೀರಾ, ತುಂಬ ತೆಳ್ಳಗೆ ನೀಟಾಗಿ ಚೆನ್ನಾಗಿ ಬರ್ತಾ ಇದೆ. ಈಗ ಇದನ್ನು ನೀಟಾಗಿ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದಕ್ಕೂ ಕೂಡ ಅಷ್ಟೇ ಒಂದು ಸ್ವಲ್ಪ ಎಣ್ಣೆನ ಈ ರೀತಿ ನೀಟಾಗಿ ಒಂದು ಸ್ವಲ್ಪ ಹಾಕೊಳ್ಳೋಣ. ಎಣ್ಣೆನ ಹಾಕ್ಕೊಂಡು ಈ ಒಂದು ಏನು ತಟ್ಟಿಟ್ಕೊಂಡಿದ್ವಿ, ನೀಟಾಗಿ ತಟ್ಟಿದ್ವಿ ಈ ಒಂದು ಹೋಳ್ಗೆನ, ಇದನ್ನು ಕೂಡ ಈಗ ಹಾಕೊಳ್ಳೋಣ.
ಹಂಚ ಮೇಲೆ. ನಿಮಗೆ ಉರಿ ಬಂದ್ಬಿಟ್ಟು ಲೋ ಫ್ಲೇಮು ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು, ಇಲ್ಲಾಂದರೆ ಇದಾಗುತ್ತೆ, ಸೀದೋಗ್ಬಿಡುತ್ತೆ ಒಳಗೆ. ನೋಡ್ತಾ ಇರ್ಬೋದು ಮೀಡಿಯಂ ಫ್ಲೇಮಲ್ಲೇ ಇಟ್ಟಿದ್ದೀವಿ. ಈಗ ಇದಕ್ಕೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ಈಗ ಇದು ಉಬ್ಬಿ ಬರುತ್ತೆ, ಒಂದು ಸ್ವಲ್ಪ ಉಬ್ಬುತ್ತೆ. ಆನಂತರ ರೊಟೇಟ್ ಮಾಡಿ ತಿರುವಾಕೊಂಡು ಬೇಯಿಸ್ಕೊಳ್ಳೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಇದು ಉಬ್ಬಿ ಕೂಡ ಬರ್ತಾ ಇದೆ ನೋಡಿ. ಇಷ್ಟು ಉಬ್ಬದ ನಂತರ ಒಂದು ಚಾಕು ಅಥವಾ ಅಲ್ಲೇ ಆಗ್ಲೇ ಹೇಳ್ದಂಗೆ ನಾನು ಚಾಕುಲೇ ಈ ರೀತಿ ತಿರುವಾಕೋತಾ ಇದ್ದೀನಿ. ಈ ರೀತಿ ತಿರುಗಿಸ್ಕೊಳ್ಳಿ ನೋಡಿ. ಈಗ ಈ ಕಡೆ ಕೂಡ ಉಬ್ಬುತ್ತೆ. ಒಂದು ಸ್ವಲ್ಪ ಕಾವು ಹತ್ತಬೇಕು, ಯಾಕಂದರೆ ಕಾವು ಕಮ್ಮಿ ಇಟ್ಟಿದ್ದೀವಿ ನಾವು, ಸೀದೋಗ್ಬಾರ್ದು ಅಂತ. ತುಂಬ ಜಾಸ್ತಿ ಇಟ್ಬಿಟ್ರೆ ಸೀದೋಗಂಗಾಗುತ್ತೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ. ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟಾದರೆ ಆಗಿದೆ ಇದು. ನೋಡ್ತಾ ಇರ್ಬೋದು ಈ ಕಡೆನೂ ಕೂಡ ನೀಟಾಗಿ ಬೆಂದಿದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ, ಪರ್ಫೆಕ್ಟಾಗಿ ಬಂದಿದೆ ನಮ್ಮದು ಖರ್ಜೂರದ ಹೋಳಿಗೆ ನೋಡಿ. ಇಷ್ಟಾದರೆ ಸಾಕು, ಇದನ್ನು ಎತ್ತಿಟ್ಕೊಳ್ಳೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಇದನ್ನ ಎತ್ತಿಟ್ಕೋತಾ ಇದ್ದೀನಿ ನೋಡಿ. ಇದ್ರ ಜೊತೆಗೇನೆ ಇದನ್ನು ಕೂಡ ಹಾಕೊಳ್ಳೋಣ ನೋಡಿ. ಎಷ್ಟು ಪರ್ಫೆಕ್ಟಾಗಿ ಬೆಂದಿದೆ, ನೀಟಾಗಿ ಬಂದಿದೆ. ನೋಡ್ತಾ ಇರ್ಬೋದು. ಈಗ ಎಲ್ಲವನ್ನು ಕೂಡ ಮಾಡ್ಕೋತಾ ಇದ್ದೀವಿ. ಇದೇ ರೀತಿ ನೀವು ಕೂಡ ಎಲ್ಲವನ್ನು ಕೂಡ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಕಡೆಗೂ ಕೂಡ ರೆಡಿ ಆಗಿದೆ ನಮ್ಮ ಒಂದು ಖರ್ಜೂರದ ಹೋಳಿಗೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ನೀವೇ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈಗ ಇದನ್ನು ಟೇಸ್ಟ್ ಮಾಡುವಂಥ ಸಮಯ. ಬನ್ನಿ ಫ್ರೆಂಡ್ಸ್, ಈಗ ಇದನ್ನು ಟೇಸ್ಟ್ ಮಾಡೋಣ. ಇರ್ಬೋದು ಫ್ರೆಂಡ್ಸ್, ಕಡೆಗೂ ಕೂಡ ರೆಡಿಯಾಗಿದೆ ನಮ್ಮ ಒಂದು ಈ ಒಂದು ಖರ್ಜೂರದ ಹೋಳಿಗೆ. ಈಗ ಟೇಸ್ಟ್ ಮಾಡುವಂಥ ಸಮಯ. ನಮ್ಮಮ್ಮನೂ ಕೂಡ ನಾನು ನಮ್ಮಮ್ಮ ಇಬ್ಬರು ಸೇರಿ ಮಾಡಿರುವಂಥದ್ದು. ಈಗ ನಾನು ಮೊದಲಿಗೆ ಟೇಸ್ಟ್ ಮಾಡ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವಂತೂ ಆ ಖರ್ಜೂರದ ಫ್ಲೇವರ್ ಅಂತೂ ಬಾಯಿಗೆ ಸಿಗ್ತಾ ಇದೆ. ತುಂಬ ಪರ್ಫೆಕ್ಟಾಗಿ ಬಂದಿದೆ. ಈಗ ನಮ್ಮ ಅಮ್ಮನೂ ಕೂಡ ಟೇಸ್ಟ್ ಮಾಡ್ತಾರೆ. ಸ್ವೀಟ್ ಅಂತೂ ಪರ್ಫೆಕ್ಟ್ ಆಗಿದೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಸೂಪರ್ ಆಗಿ ಬಂದಿದೆ. ಇನ್ ಕೇಸ್ ನೀವೇನಾದ್ರೂ ಈ ಬೆಲ್ಲ ಸಕ್ಕರೆ ತಿನ್ನಲ್ಲ ಅಂತಂದ್ರೆ ಈ ರೀತಿ ಡ್ರೈ ಫ್ರೂಟ್ ಅಲ್ಲಿ ಈ ಒಂದು ಹೋಳಿಗೆನ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಈ ರೀತಿ ನೀವು ಕೂಡ ಮಾಡ್ಕೊಂತೀನಿ, ಆರೋಗ್ಯಕ್ಕೂ ಕೂಡ ಒಳ್ಳೇದು. ಇದಿಷ್ಟು ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನು ಮಾಡಿ. ಯಾರಿನ್ನ ನಮ್ಮ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ವಿಡಿಯೋ. ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಹೌದು ಫ್ರೆಂಡ್ಸ್, ಯುಗಾದಿ ಹಬ್ಬದ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಯುಗಾದಿ ಹಬ್ಬದ ಎಲ್ಲರಿಗೂ ಕೂಡ ಹ್ಯಾಪಿ ಯುಗಾದಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದೀವಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ.